ಮೋಟೋದವರು ಮೊನ್ನೆ ತಾನೇ ಮೋಟೋ Edge 50 Proನ ಲಾಂಚ್ ಮಾಡಿದ್ರು. ನಾನು ಅದನ್ನ ಅನ್ಬಾಕ್ಸಿಂಗ್ ಕೂಡ ಮಾಡಿದ್ದೆ. ಈಗ ಮತ್ತೆ ಮೋಟೋದವರು ಮೋಟೋ Edge 50 ಫ್ಯೂಷನ್ ಮೊಬೈಲ್ನ ಲಾಂಚ್ ಮಾಡಿರುವಂಥದ್ದು. ಮತ್ತೆ ನಾಳೆ ಮೋಟೋ Edge 50 ಅಲ್ಟ್ರಾ ಮೊಬೈಲ್ ಕೂಡ ಲಾಂಚ್ ಆಗುವಂಥದ್ದು. ಅದು ಕೂಡ ವಿಡಿಯೋ ಬರುತ್ತೆ ನಿಮಗೆ. ಈ ಒಂದು ಮೊಬೈಲ್ 22 ರಿಂದ 25 ಸಾವಿರ ರೂಪಾಯಿಗೆ ಒಂದು ಬೆಸ್ಟ್ ಮೊಬೈಲ್ ಅಂತಾನೆ ಹೇಳ್ಬೋದು. ಆ ರೀತಿ ಈ ಒಂದು ಮೊಬೈಲ್ನಲ್ಲಿ ಒಳ್ಳೊಳ್ಳೆ ಸ್ಪೆಸಿಫಿಕೇಶನ್ಸ್ನ ಕೊಟ್ಟಿರುವಂಥದ್ದು. ಈ ಒಂದು ಮೊಬೈಲ್ನ ಕಂಪ್ಲೀಟ್ ಅನ್ಬಾಕ್ಸಿಂಗ್ ಮತ್ತೆ ರಿವ್ಯೂನ ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತೀರಾ. ಹಲೋ, ನೀವು ನೋಡ್ತೀರಾ ಟೆಕ್ ಮಗ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಂದನ್. ಬನ್ನಿ ವಿಡಿಯೋನ ಶುರು ಮಾಡೋಣ. ಕಂಪ್ಲೀಟ್ ಅನ್ಬಾಕ್ಸಿಂಗ್ ಮತ್ತೆ ವಿಡಿಯೋನ ನೀವು ಈ ಒಂದು ವಿಡಿಯೋದಲ್ಲಿ ನೋಡ್ತೀರಾ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರುವಂತ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಬೋದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇದಾಗಿ ಈ ಒಂದು ಬಾಕ್ಸ್ ನಿಮಗೆ ಔಟ್ಸೈಡ್ ಈ ರೀತಿ ಕಾಣಿಸ್ತಾ ಇರುವಂತದ್ದು. ನಾವು ಇದನ್ನ ಡೈರೆಕ್ಟ್ ಆಗಿ ಅನ್ಬಾಕ್ಸಿಂಗ್ ಮಾಡಿದ್ರೆ ನಮಗೆ ಇದರಲ್ಲಿ ಒಂದು ಕೇಸ್ ಸಿಗ್ತಾ ಇರುವಂತದ್ದು, ಸಿಮ್ ಕಾರ್ಡ್ ಟೂಲ್ಸ್ ಕೂಡ ಸಿಗ್ತಾ ಇರುವಂತದ್ದು, ಡಾಕ್ಯುಮೆಂಟೇಶನ್ಸ್, ಫೋನ್ಸ್ ಕೂಡ ಸಿಗ್ತಿರುವಂಥದ್ದು. ಅದಾದ ನಂತರ 68 ವ್ಯಾಟ್ ಅಂತ ಚಾರ್ಜರ್ ಸಿಗ್ತಿರುವಂಥದ್ದು, ಟೈಪ್ ಸಿ ಟು ಟೈಪ್ ಸಿ ಒಂದು ಕೇಬಲ್ ನಿಮಗೆ ಇದರಲ್ಲಿ ಸಿಗ್ತಾ ಇರುವಂಥದ್ದು. ಅಬ್ಸಲ್ಯೂಟ್ಲಿ ಇದು 68 ವ್ಯಾಟ್ ಅನ್ನೋ ಚಾರ್ಜರ್ ಅಂದ್ರೆ ಅಟ್ಲೀಸ್ಟ್ ಗೂಗಲ್ ಪಿಕ್ಸೆಲ್ ಅವ್ರಿಗಿಂತ ಸ್ವಲ್ಪ ಒಂದು ಕೈ ಹೆಚ್ಚಿಗೆ ಅಂತಾನೆ ಹೇಳ್ಬೋದು. ಗೂಗಲ್ ಪಿಕ್ಸೆಲ್ ನೋಡ್ತಾರ ಏನು ಕೇವಲ 18 ವ್ಯಾಟ್ ಚಾರ್ಜರ್ ಈ ತರ ಏನು ಪ್ರೊವೈಡ್ ಮಾಡಿಲ್ಲ. ನೋಡ್ತೀರಾ ಒಂದು ಒಳ್ಳೆ ರೀತಿಯಲ್ಲಿ 68 ವ್ಯಾಟ್ ಚಾರ್ಜರ್ನ ಈ ಒಂದು ಮೊಬೈಲ್ ಕೊಟ್ಟಿರುವಂಥದ್ದು ನಿಮಗೆ. ಇನ್ನು ಈ ಒಂದು ಮೊಬೈಲ್ನ ಡಿಸೈನ್ ಹೋದ್ವಿ ಅಂದ್ರೆ ಈ ಒಂದು ಮೊಬೈಲ್ ನಿಮಗೆ ಪೀಲ್ ಬ್ಲೂ ನಲ್ಲಿ ಬರ್ತಾ ಇರುವಂಥದ್ದು. ಹೌದು, ಖಂಡಿತವಾಗ್ಲೂ ನಿಮಗೆ ಪೆಂಟೋನ್ ಕೊಲಾಬ್ರೇಷನ್ ಅಲ್ಲಿ ಬರ್ತಾ ಇರೋಂಥ ಒಂದು ಮೊಬೈಲ್ ಆಗಿರುವಂಥದ್ದು. ಸೇಮ್ ಟು ಸೇಮ್ ಮೋಟೋ Edge 50 Pro ತರನೇ ನಿಮಗೆ ಬ್ಯಾಕ್ ಬಂದ್ಬಿಟ್ರೆ ನಿಮಗೆ ಲೆದರ್ ಫಿನಿಶ್ ಕೊಡ್ತಾ ಇರುವಂಥದ್ದು. ಅಬ್ಸಲ್ಯೂಟ್ಲಿ ಲೆದರ್ ಫಿನಿಶ್ ಅನ್ನೋ ಒಂಥರ ನಿಮಗೆ Realme 12 ಸೀರೀಸ್ ನೀವೇನು ನೋಡ್ತೀರಾ ಆ ರೀತಿಯಲ್ಲಿ ಈ ಒಂದು ಮೊಬೈಲ್ನ ಲೆದರ್ ಫಿನಿಶ್ ಕೊಟ್ಟಿರುವಂಥದ್ದು ಬ್ಯಾಕ್ ನಲ್ಲಿ. ಇನ್ನು ಈ ಒಂದು ಮೊಬೈಲ್ ನಿಮಗೆ IP68 ರೇಟಿಂಗ್ ಸಿಗ್ತಿರುವಂಥದ್ದು. ಈ ಒಂದು ಪ್ರೈಸ್ಗೆ ಖಂಡಿತವಾಗ್ಲೂ ಯಾರು ಕೂಡ ಕೊಡಲ್ಲ. ಇವರೊಬ್ಬರೇ ಇದರಲ್ಲಿ IP68 ರೇಟಿಂಗ್ನ ಕೊಟ್ಟಿರುವಂಥದ್ದು. ಖಂಡಿತವಾಗ್ಲೂ ನಿಮಗೆ ಮೋಟೋ Edge 50 Proನಲ್ಲೂ ಕೂಡ ಸಿಕ್ಕಿರುತ್ತು ಈ ಒಂದು IP68 ರೇಟಿಂಗ್. ಮತ್ತೆ ಈಗ IP68 ರೇಟಿಂಗ್ ಕೊಟ್ಟಿರುವಂಥದ್ದು. ಅರ್ಧ ಗಂಟೆ ಅಥವಾ ಸ್ವಲ್ಪ ನಿಮ್ಗೆ ಏನಾದ್ರು ಮಿಸ್ ಆಗಿ ನೀರಲ್ಲಿ ಬಿತ್ತು ಅಂದ್ರೂ ನಿಮ್ಮ ಮೊಬೈಲ್ಗೆ ಯಾವುದೇ ರೀತಿಯ ಒಂದು ಹಾನಿ ಕೂಡ ಆಗಲ್ಲ. ಇನ್ನು ಈ ಒಂದು ಮೊಬೈಲ್ನ ಡಿಸ್ಪ್ಲೇನಲ್ಲಿ ನಿಮಗೆ ಬಂದ್ಬಿಟ್ಟು ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 5 ಪ್ರೊಟೆಕ್ಷನ್ ಕೂಡ ಸಿಗ್ತಿರುವಂಥದ್ದು. ಅದೇ ನೀವೇನಾದ್ರು ಪೋರ್ಟ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಸೈಡಿಗೆ ಬಂದರೆ ಪವರ್ ಮತ್ತೆ ವಾಲ್ಯೂಮ್ ಬಟನ್ ಸಿಗ್ತಿರುವಂಥದ್ದು. ಅದಾದ ನಂತರ ಮೈಕ್ ಸಿಗ್ತಿರುವಂಥದ್ದು. ಇನ್ನು ನೀವೇನಾದ್ರು ಮೇಲ್ ಹೋದ್ರಿ ಅಂದ್ರೆ ಮೈಕ್ ಸಿಗ್ತಿರುವಂಥದ್ದು, ಡಾಲ್ಬಿ ಅಟ್ಮಾಸ್ ಸಪೋರ್ಟ್ ಅಂತ ಬರ್ತಿರುವಂಥದ್ದು, ಟೈಪ್ ಸಿ ಪೋರ್ಟ್ ಸಿಗ್ತಿರುವಂಥದ್ದು, ಸ್ಪೀಕರ್ ಗ್ರಿಲ್ ಸಿಗ್ತಿರುವಂಥದ್ದು, ಮತ್ತು ಸಿಮ್ ಕಾರ್ಡ್ ಟ್ರೈ ಮತ್ತು ಒಂದು ಮೈಕ್ ಕೂಡ ನಿಮ್ಗೆ ಇದರಲ್ಲಿ ಸಿಗ್ತಿರುವಂಥದ್ದು. ಅಬ್ಸಲ್ಯೂಟ್ಲಿ ಡಿಸೈನ್ ನಲ್ಲಿ ನಾವೇನು ಕೂಡ ಚೇಂಜಸ್ ನೋಡಲ್ಲ. ಈ ಒಂದು ಡಿಸೈನ್ ನ ಖಂಡಿತವಾಗ್ಲೂ ಯಾವುದೇ ರೀತಿಯ ಒಂದು ಇಂಜರ್ ಕೇಳದೆ ಎಲ್ಲಾನು ಕೊಟ್ಟಿರುವಂಥದ್ದು. ನಾನು ವೆರಿ ಗುಡ್ ಮೋಟೋರೋಲಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಒಂದು ಮೊಬೈಲ್ ನ ಡಿಸ್ಪ್ಲೇ ನಾವು ಮಾತಾಡಬೇಕು ಅಂದ್ರೆ ಈ ಒಂದು ಮೊಬೈಲ್ ನ ನಿಮಗೆ 6.7 ಇಂಚಿನ ಒಂದು ಫುಲ್ HD ಪ್ಲಸ್ 144 ಹರ್ಟ್ಸ್ ರಿಫ್ರೆಶ್ ರೇಟ್ ಕೊಟ್ಟಿರುವಂಥದ್ದು. 1600 ಪೀಕ್ ಬ್ರೈಟ್ನೆಸ್ ಒಂದು ಕೊಟ್ಟಿರುವಂಥದ್ದು. ಇದರಲ್ಲಿ ಬಂದ್ಬಿಟ್ಟು ಈ ಒಂದು 144 ಹರ್ಟ್ಸ್ ರಿಫ್ರೆಶ್ ರೇಟ್ ಏನಿದೆ ನಿಮಗೆ ಇದು ಟೈಮಿಗೆ ತಕ್ಕನಾಗಿ ನಿಮಗೆ ಇದು ಬದಲಾಗುತ್ತೆ. ನೀವು ಯಾವ ರೀತಿ ಆಡ್ತಿರ್ತೀರೋ ಅದೇ ರೀತಿ ನಿಮಗೆ ಇದು ಬದಲಾಗ್ತಾ ಹೋಗುತ್ತೆ. ಒಂದ್ ವೇಳೆ ನೀವೇನೋ ಗೇಮ್ ಆಡ್ತಿದ್ರೆ ಅಂದ್ರೆ 144 ಹರ್ಟ್ಸ್ಗೆ ಬದಲಾಗುತ್ತೆ. ಈ ರೀತಿ ಒಂದು ಹರ್ಟ್ಸ್ ನಿಮಗೆ ಚೇಂಜ್ ಆಗ್ತಾ ಹೋಗುವಂಥದ್ದು. ಇನ್ನು ಈ ಒಂದು ಮೊಬೈಲ್ ನಿಮಗೆ ಸ್ಟೀರಿಯೋ ಸ್ಪೀಕರ್ ಬರ್ತಾ ಇರುವಂಥದ್ದು. ಖಂಡಿತವಾಗ್ಲೂ ಒಂದು ಒಳ್ಳೆ ಸೌಂಡ್ ಎಫೆಕ್ಟ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ಮೊಬೈಲ್ ನಿಮಗೆ. ಇನ್ನು ಈ ಒಂದು ಮೊಬೈಲ್ನ ಈ ಒಂದು ಸ್ಪೀಕರ್ಸ್ ಮತ್ತು ಡಿಸ್ಪ್ಲೇ ಬಿಟ್ಟು ನಾವೇನಾದ್ರು ಪರ್ಫಾರ್ಮೆನ್ಸ್ ಹೋದ್ವಿ ಅಂದ್ರೆ ಈ ಒಂದು ಮೊಬೈಲ್ನಲ್ಲಿ ಸ್ನ್ಯಾಪ್ಡ್ರಾಗನ್ 7S Gen 2 ಇರುವಂಥದ್ದು. ಖಂಡಿತವಾಗ್ಲೂ ಒಂದು ಒಳ್ಳೆ ಬ್ರೌಸರು. 8/128GB ಮತ್ತು 12/256GB ಸ್ಟೋರೇಜ್ ಬರ್ತಾ ಇರುವಂಥದ್ದು. LPDDR4X ಮತ್ತು FS 2.2 ಈ ಒಂದು ಟೈಪ್ನೇ ಬರ್ತಾ ಇರುವಂಥದ್ದು. ಅಂಥದ್ದು ಸ್ಕೋರ್ ನಿಮಗೆ 5,87,000 ಅದ ಥರ ನಿಮಗೆ ಬರುವಂಥದ್ದು. ಹೌದು, ಖಂಡಿತವಾಗ್ಲೂ Realme 12 Pro Plus ಆಗಲಿ ಅದರಲ್ಲಿ ಸ್ವಲ್ಪ ಅಂಥದ್ದು ಸ್ಕೋರ್ ನಾವು ಏನೋ ನೋಡಕ್ಕೆ ಹೋದ್ವಿ ಅಂದರೆ ಇದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇದೆ. ಬಟ್ ಇದರಲ್ಲಿ ಒಂಚೂರು ಸ್ವಲ್ಪ ಕಡಿಮೆ ಇದೆ ಅಂತಲೇ ಹೇಳ್ಬೋದು. ಬಟ್ ಆದರೂ ಕೂಡ ಈ ಒಂದು ಪ್ರೈಸ್ಗೆ ಒಂದು ಒಳ್ಳೆ ಬ್ರೌಸರ್ ಅಂತ ನಾವಿಲ್ಲಿ ಹೇಳ್ಬೋದು. ಖಂಡಿತವಾಗ್ಲೂ ಈ ಒಂದು ಅಂಥದ್ದು ಸ್ಕೋರ್ನಲ್ಲಿ ನಾವು ಒಂದು ಒಳ್ಳೆಯ ಒಂದು ಆಪರ್ಚುನಿಟಿನ ನಾವು ನೋಡ್ತೀವಿ. ಇನ್ನು ಈ ಒಂದು ಮೊಬೈಲ್ನ ಕನೆಕ್ಟಿವಿಟಿ ನಾವು ಏನಾದ್ರು ಹೋದ್ವಿ ಅಂದರೆ ಇದರಲ್ಲಿ ಆಲ್ಮೋಸ್ಟ್ ಎಲ್ಲಾನು ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ನಿಮಗೆ. ಇದರಲ್ಲಿ ನಿಮಗೆ 15 ಒಂದು 5G ಬ್ಯಾಂಡ್ ಸಪೋರ್ಟ್ ಆಗುವಂಥದ್ದು, Wi-Fi 6 ಇರುವಂಥದ್ದು, ಬ್ಲೂಟೂತ್ 5.2 ಇರುವಂಥದ್ದು, ಮತ್ತು ಇದರಲ್ಲಿ ನಿಮಗೆ ಮೇನ್ ಆಗಿ NFC ಕೂಡ ಇದರಲ್ಲಿ ನಿಮಗೆ ಸಪೋರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. NFC ಕೆಲವೊಂದು ಮೊಬೈಲ್ನಲ್ಲಿ ನಿಮಗೆ ಕೊಡಲ್ಲ. ಲೈಕ್ ನಿಮಗೆ ಈಗ ಯಾವುದೋ ಒಂದು ಐಕು ಝೀನೇನೆ ತಗೊಳ್ರಿ, ಅದರಲ್ಲೂ ಕೂಡ ನಿಮಗೆ NFC ಸಪೋರ್ಟ್ ಇರಲಿಲ್ಲ. ಬಟ್ ಈ ಒಂದು ಮೊಬೈಲ್ನಲ್ಲಿ ನಿಮಗೆ NFC ಸಪೋರ್ಟ್ ಕೂಡ ಸಿಗ್ತಿರುವಂಥದ್ದು. ಇದು ಕೂಡ ಒಂದು ಒಳ್ಳೆ ವಿಷಯ. ಮತ್ತು ಈ ಒಂದು ಮೊಬೈಲ್ನ ಬ್ಯಾಟ್ರಿಲಿ 4500 mAh ಒಂದು ಬ್ಯಾಟ್ರಿ ಕೆಪಾಸಿಟಿ ಇರುವಂಥದ್ದು, 125 ವ್ಯಾಟ್ನ ಒಂದು ಚಾರ್ಜರ್ ಅಡಾಪ್ಟರ್ ಇರುವಂಥದ್ದು, ಮತ್ತು 50 ವ್ಯಾಟ್ನ ಒಂದು ವೈರ್ಲೆಸ್ ಚಾರ್ಜರ್ ಕೂಡ ಈ ಒಂದು ಪ್ರೈಸಿಗೆ ನಿಮಗೆ ಕೊಡ್ತಾ ಇರುವಂಥದ್ದು. ಇದು ಕೂಡ ಒಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು. ಅಬ್ಸಲ್ಯೂಟ್ಲಿ ಈ ಒಂದು ಪ್ರೈಸ್ ಯಾರು ಕೂಡ ಕೊಡಲ್ಲ ವೈರ್ಲೆಸ್ ಚಾರ್ಜರ್. ಇವರು ಮೋಟೋರೋಲಾ Edge 50 Pro ರೀತಿಯಲ್ಲೇ ಇದರಲ್ಲೂ ಕೂಡ ಕೊಟ್ಟಿರುವಂಥದ್ದು. ಇನ್ನು ಈ ಒಂದು ಮೊಬೈಲ್ನ OS ಹೋದ್ವಿ ಅಂದರೆ ಇದರಲ್ಲಿ ನಿಮಗೆ Hello UI ಇರುವಂಥದ್ದು. Android 14 ವರ್ಷನಲ್ಲಿ ಔಟ್ ಆಫ್ ದ ಬಾಕ್ಸ್ ನಿಮಗೆ ಬರ್ತಾ ಇರುವಂಥದ್ದು. ಇದು 3 ಇಯರ್ಸ್ ಸಾಫ್ಟ್ವೇರ್ ಅಪ್ಡೇಟ್ಸ್ ಮತ್ತು 4 ಇಯರ್ಸ್ ಸೆಕ್ಯೂರಿಟಿ ಅಪ್ಡೇಟ್ಸ್ ನಿಮಗೆ ಸಿಗ್ತಿರುವಂಥದ್ದು. ಇವಾಗ ಆಲ್ಮೋಸ್ಟ್ ಅಲ್ಲಿ ಎಲ್ಲಾನು ಕೂಡ ನಿಮಗೆ ಸೇಮ್ ಟು ಸೇಮ್ OS ನಲ್ಲಿ
ಎಲ್ಲನೂ ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಮೊಬೈಲ್ನ ಕ್ಯಾಮ್ರಾ ನೀವೇನಾದ್ರು ಹೋದ್ರಿ ಅಂದರೆ ಇದರಲ್ಲಿ 50 MP ರಿಯರ್ ಕ್ಯಾಮ್ರಾ ಇರುವಂಥದ್ದು. ಕ್ಯಾಮ್ರಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದರಲ್ಲಿ ನಿಮಗೆ LYT ಅವ್ರದ್ದು 700C ಈ ಒಂದು ಸೆನ್ಸರ್ನ ಈ ಒಂದು ಮೊಬೈಲ್ನ ಒಂದು ಕ್ಯಾಮ್ರಾದಲ್ಲಿ ಕೊಟ್ಟಿರುವಂಥದ್ದು. ಖಂಡಿತವಾಗ್ಲೂ ಒಳ್ಳೆ ಫೋಟೋಸ್ನ ತೆಗೆಯುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಕ್ಯಾಮ್ರಾ. ಇನ್ನು 13 MP ಒಂದು ಅಲ್ಟ್ರಾ ವೈಡ್ ಆ್ಯಂಗಲ್, 32 MP ಒಂದು ಫ್ರಂಟ್ ಕ್ಯಾಮ್ರಾ ಕೂಡ ಸಿಗ್ತಾ ಇರುವಂಥದ್ದು. ಆಬ್ಸಲ್ಯೂಟ್ಲಿ ಇದರಲ್ಲಿ ಆಲ್ಮೋಸ್ಟ್ ಅಲ್ಲಿ ಈ ಒಂದು ಸೆನ್ಸರ್ ಹಾಕಿರೋದ್ರಿಂದನೇ ಈ ಒಂದು ಮೊಬೈಲ್ ಎಲ್ಲ ಒಂದು ರೀತಿ ಒಳ್ಳೆ ಫೋಟೋಸ್ನ ತೆಗೆಯುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಮೊಬೈಲ್ನ ಪ್ರೈಸಿನ ಹೋದ್ಮೇಲೆ ಕೊನೆಯದಾಗಿ ಈ ಒಂದು ಮೊಬೈಲ್ನ 8 ಮತ್ತು 128GB ಈ ಒಂದು ವೇರಿಯಂಟ್ ಏನಿದೆ 22,999 ಇರುವಂಥದ್ದು. ಅದೇ ಏನಾದ್ರು 8GB 256GB ಹೋಗ್ತೀವಿ ಅಂದರೆ 24,999 ಇರುವಂಥದ್ದು. ಈ ಒಂದು ಪ್ರೈಸ್ಗೆ ಆಲ್ಮೋಸ್ಟ್ ಅಲ್ಲಿ ನನಗಂತಿರಂಗೆ ಎಲ್ಲ ಒಂದು ಫೀಚರ್ಸ್ನ ಈ ಒಂದು ಮೊಬೈಲಲ್ಲಿ ಕೊಟ್ಟಿರುವಂಥದ್ದು. ಇನ್ನು ಈ ಒಂದು ಪ್ರೈಸ್ಗೆ ಈ ಒಂದು ಮೊಬೈಲ್ನ ಪರ್ಚೇಸ್ ಮಾಡ್ಬೋದು ಅಂತ ನೀವು ಕೇಳಿದ್ರೆ ಹೌದು, ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕೂಡ ಕೊಟ್ಟಿರುವಂಥದ್ದು. ಏನು ಕೂಡ ಇಲ್ಲ ಅನ್ನಂಗಿಲ್ಲ. ಒಂದು ಡಿಸೈನ್ನ ಲೆಕ್ಕಾಚಾರದಲ್ಲಿ ಹೋದರೆ ಎಲ್ಲನೂ ಕೊಟ್ಟಿರುವಂಥದ್ದು. ಒಂದು ಪರ್ಫಾರ್ಮೆನ್ಸ್ನಲ್ಲೂ ಕೂಡ ಈ ಒಂದು ಪ್ರೈಸ್ಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿರುವಂಥದ್ದು. ಆಲ್ಮೋಸ್ಟ್ ಅಲ್ಲಿ ಒಂದು ಕಂಪ್ಲೀಟೆಡ್ ಅಂತಲೇ ಹೇಳ್ಬೋದು. IP68 ಎಲ್ಲ ಕೊಟ್ಟಿರುವಂಥದ್ದು. ಕಂಪ್ಲೀಟಾಗಿ ಇದು ಒಂದು ಮೊಬೈಲ್ನ ಪರ್ಚೇಸ್ ಮಾಡ್ಬೋದು ಅಂತ ಅನಿಸುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ ಮೊಬೈಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡ್ಬೋದು.